ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಫೋರ್ತ್ ಮೆಥಡ್ ಆಬ್ಜೆಕ್ಟಿವ್ಸ್. ಸೊ ಯಾವುದೇ ಪ್ರಶ್ನೆ ಆಬ್ಜೆಕ್ಟಿವ್ಸ್ ಮೇಲೆ ಕೇಳಿದಾಗ ಯಾವ ಕೀ ಉತ್ತರಗಳನ್ನ ನೀವು ನೆನಪಿಟ್ಕೋಬೇಕು ಅನ್ನೋ ಶಾರ್ಟ್ಕಟ್ ಓದುವ ವಿಧಾನವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಯಾವುದೇ ಆಬ್ಜೆಕ್ಟಿವ್ಸ್ ಕ್ವಶನ್ನ ಕೇಳಿ ಈ ಕೊಡುವಂಥ ಕೀ ಪಾಯಿಂಟ್ನಲ್ಲಿ 10 ಪಾಯಿಂಟನ್ನು ನೀವು ಬರೆದ್ರೆ ಔಟ್ ಆಫ್ ಔಟ್ ನೀವು ಸ್ಕೋರ್ನ ಮಾಡ್ಬೋದು. ಈ ರೀತಿಯಾಗಿ ಹೇಗೆ ಮಾರ್ಕ್ಸ್ ಕೊಡ್ತಾರೆ ಅಂತಂದರೆ, ಬಿಕಾಮ್ನಲ್ಲಿ ಪ್ರತಿ ಸಬ್ಜೆಕ್ಟ್ಗೆ ವಿಭಿನ್ನವಾದ ಆಥರ್ಸ್ ಲೇಖಕರಿದ್ದಾರೆ. ಸೊ ಬೇರೆ ಬೇರೆ ಆಥರ್ಸು ಬೇರೆ ಬೇರೆ ಕೀ ಉತ್ತರಗಳನ್ನ ಪಾಯಿಂಟ್ಸ್ಗಳನ್ನ ಬರೆದಿರ್ತಾರೆ. ಸೊ ಎಲ್ಲವೂ ಉತ್ತರವು ಕರೆಕ್ಟೇ ಆಗಿರುತ್ತೆ. ಆದ್ದರಿಂದ ನೀವು ಇದನ್ನೇ ಪಾಯಿಂಟ್ ಬರೀಬೇಕಂತ ಯಾವುದೇ ನಿಯಮಗಳು ಇರೋದಿಲ್ಲ. ಸೊ ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳಿದ್ದರೆ ಮುಗೀತು, ಅದಕ್ಕೆ ಮಾರ್ಕ್ಸ್ನ ಕೊಡ್ತಾರೆ. ಆದ್ದರಿಂದ ನೀವು ಬೇರೆ ಬೇರೆ ಕ್ವಶನ್ನ ಬೇರೆ ಬೇರೆ ಆಬ್ಜೆಕ್ಟಿವ್ನ ನೆನ್ಪಿಟ್ಕೊಳ್ಳೋ ಡಿಫಿಕಲ್ಟ್ನ ತಪ್ಪಿಸೋದಕ್ಕೋಸ್ಕರ ಈ ಶಾರ್ಟ್ಕಟ್ ಮೆಥಡ್. ಸೊ ಆಬ್ಜೆಕ್ಟಿವ್ಸ್ ಮೇಲೆ ಪ್ರಶ್ನೆ ಕೇಳಿದಾಗ ನೀವು ನೆನಪಿಟ್ಕೋಬೇಕಾಗಿರೋ ಕೀ ಉತ್ತರಗಳನ್ನ ಡಿಸ್ಕಷನ್ ಮಾಡೋಣ. First one, managerial skills. Second one, increase production. Third one, single window clearance. Fourth, low fees. Fifth, increase internal rate. Sixth point, employment generation. Seventh point, selection of entrepreneur. Eighth point, increase net present value. Ninth point, conduct research and development. 10th point, resource mobilization. 11th point, industrial promotion. 12th point, expand social and economic base. 13th point, maximization of wealth. 14th point, promote rural employment. 15th point, improve technical aspects. So these are the 15 important points. You can write any 10 out of these points and explain minimum 2 lines for each question. So each point. So for each point you have to explain minimum 2 lines. You will get out 5 marks. Thank you. We will discuss next class in next video.